ಘೋಷಣೆ ಮಾಡಿದ ಮೇಲೆ ಎಲ್ಲ ದೇವಸ್ಥಾನಗಳು ಎಲ್ಲೆಲ್ಲಿ ಕಾರ್ಯಗಳು ನಡೀತಿದೆ, ಎಲ್ಲೆಲ್ಲಿ ಸಾರ್ವಜನಿಕರು ಭಾಗಿಯಾಗಿರ್ತಾರೆ ಅಲ್ಲೆಲ್ಲ ಕೂಡ ಸ್ವಚ್ಛತೆ ಬಹಳ ಮುಖ್ಯ ಆಗಿರೋದ್ರಿಂದ ವಿಶ್ವ ಹಿಂದೂ ಮಹಾಗಣಪತಿಯಲ್ಲಿ ಪ್ರತಿನಿತ್ಯ 5,000 ರಿಂದ 10,000 ಜನ ಬೆಳಗಿಂದ ಸಂಜೆವರೆಗೂ ಬರ್ತಾರೆ. ಇಲ್ಲಿ ಪ್ರಸಾದ ವಿನಿಯೋಗ ಇರ್ತದೆ. ಈ ಪ್ರಸಾದ ವಿನಿಯೋಗದಲ್ಲಿ ಅಲ್ಲಲ್ಲೇ ಎಲ್ಲರೂ ಚೆಲ್ಲಿ ಹೋಗಿರ್ತಾರೆ. ಅದನ್ನೆಲ್ಲವನ್ನು ಕೂಡ ಬೆಳಿಗ್ಗೆ ನಾವು 6 ಗಂಟೆಯಿಂದ 7:30ವರೆಗೆ ಎಲ್ಲ ಕಾರ್ಯಕ್ರಮವನ್ನು, ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವೊಂದು ಟೀಮಲ್ಲಿ ಮಾಡ್ತಾ ಇದ್ದೇವೆ. ನಾವು ಸಂಪೂರ್ಣ ಇದೆಲ್ಲ ಈ ವಿಶ್ವ ಹಿಂದೂ ಗಣಪತಿ ವಿಸರ್ಜನೆ ಆಗೋವರೆಗೂ ಬೆಳಗ್ಗೆ ದಿವಸ ನಮ್ಮ ಲೋಕೇಶ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಸ್ವಚ್ಛತೆಯನ್ನ ಕಾರ್ಯಕ್ರಮಿಸ್ತೇವೆ. ಸ್ವಚ್ಛತೆಯೇ ದೈವ. ಈ ರೀತಿ ಎಲ್ಲರೂ ಬರ್ತಾ ಇದ್ದಾರೆ. ಇವತ್ತು ಹಿರಿಯರು ನಮ್ಮ ನಾಗರಾಜ್ ಸಂಗಮ್ ಸರ್ ಅವ್ರ ಕಡೆಯಿಂದ ತಾಲೂಕು ರಿಟೈರ್ಡ್ ಅಸೋಸಿಯೇಷನ್ ಎಂಪ್ಲಾಯಿ ಅಸೋಸಿಯೇಷನ್ ಅವರು ಕೈ ಜೋಡಿಸಿದ್ರು. ಮತ್ತೆ ನಮ್ಮ ಯೋಗ ಗುರುಗಳು ಮೇಡಮ್ ಅವರು, ಮತ್ತೆ ಎಲ್ಲ ಹೇಮಾವತಿ ಮೇಡಮ್ ಅವರು, ಎಲ್ಲರೂ ಪ್ರತಿ ಚಿತ್ರದುರ್ಗದಲ್ಲಿ ಏನು ಸಂಘ ಸಂಸ್ಥೆಗಳಿದಾವೋ ಪ್ರತಿ ಜನಾಂಗಗಳು ಎಲ್ಲರೂ ಒಂದೊಂದು ದಿವಸ ಎಲ್ಲರೂ ಬಂದು ಸಹಕರಿಸ್ತಿದ್ದಾರೆ. ನಾವೆಲ್ಲರೂ ವರ್ಷ ನಾವು ಇದನ್ನ ಆಚರಣೆ ಮಾಡ್ಕೊಂಡು ಯಾವಾಗ್ಲೂ ಪ್ರತಿನಿತ್ಯ ಯಾವಾಗ್ಲೂ ಬಂದು ಇಲ್ಲಿ ನಾವು ಸೇವೆ ಮಾಡ್ಬೇಕು. ವರ್ಷ ಬಂದು ನಾವು ಇಲ್ಲಿ ಯಾರು ಏನೇ ಮಾಡ್ಲಿ ಏನೇ ಆಗ್ಲಿ ನಾವಿಲ್ಲಿ ಸೇವೆ ಮಾಡ್ಬೇಕಂತ ಮನೋಭಾವದಿಂದ ಈ ನಮ್ಮ ಚಿತ್ರದುರ್ಗ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲೆಲ್ಲಾನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ವಿಶ್ವ ಹಿಂದೂ ಮಹಾಗಣಪತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಈ ಭಾಗ. ಇಲ್ಲಿ ನಾವು ಈ ಹಿಂದೂ ಮಹಾಗಣಪತಿ ಈ ಭಾಗದಲ್ಲಿ ಏನಿದೆ ಅಂದ್ರೆ ದಿನ 1000 ಜನ ಬಂದು ದರ್ಶನ ಮಾಡ್ತಾ ಇರ್ತಾರೆ. ಇಲ್ಲಿ ಅಲ್ಲಲ್ಲೇ ತುಂಬಾ ಕಸ ಹಾಕೋಗ್ತಾರೆ. ಆದ್ರೆ ಈ ಭಾಗನ ನಾವೆಲ್ಲರೂ ಸೇರಿ ಬರೀ ಪೌರ ಸೇವಕರು ಒಂದೇ ಮಾಡಿದ್ರೆ ಸಾಲದು. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿ ನಾವು ಇಲ್ಲಿ ಪ್ರತಿದಿನನೂ ಸ್ವಚ್ಛತೆ ಮಾಡ್ತಾ ಇರ್ತೀವಿ.